ಸುಮ್ಮನೆ ಬೊಗಳೆ ಬಿಡ್ತೀರ ಸಿದ್ದರಾಮಯ್ಯ ನೀವು. ಜನಕ್ಕೇನು ಜನ ದಡ್ಡರು ಅಂದ್ಕೋಬೇಡಿ ನೀವು. ಹಾಗಾಗಿ ಒಂದೊಂದು ಸಂಘ ಹೋದ ಕಡೆಲ್ಲ ಒಂದೊಂದು ಸುಳ್ಳು ಹೇಳ್ತೀರ. ಆ ಉಗ್ರಪ್ಪನ ಏನೋ ಸುಳ್ಳು ಹೇಳಿದ್ರಿ, ಅಲ್ಲೇ ಟಕ್ ಅಂತ ಅವನು ಹೇಳಿದ, ಅಲ್ಲ ನೀವೆಲ್ಲ ಮಾಡಿದ್ದು ನನಗೆ. ಹಾಗೆ ಸಿದ್ದರಾಮಯ್ಯ ಒಂಥರ ನಗೆಪಾಟ್ಲಾಗೋಗಿದ್ದಾರೆ ಅವರು. ನಗೆಪಾಟ್ಲು ಸಿದ್ದರಾಮಯ್ಯನ ಆಡಳಿತ, ಸರ್ಕಾರ, ತೀರ್ಮಾನಗಳು ನಗೆಪಾಟ್ಲಾಗಿ ಕೂತಿದ್ದಾವೆ. ಈಗ ಬೇರೆ ತೋರಿಕೆ, ಈಗ ತೋರಿಕೆ. ಇಷ್ಟು ದಿವಸ ಸ್ವಾಮಿಗಳನ್ನ ಜರಿತಾ ಇದ್ದವ್ರು ನೀವು, ಸ್ವಾಮಿಗಳನ್ನ. ಈಗ ಹೂಬತ್ತಿ ಮೂರು ಪಟ್ಟೆ ನೀಟಾಗಿ ಹೊಡ್ಕೊಂಬರ್ತಾ ಇದ್ದೀರ. 3 ಪಟ್ಟೆ ಹೂಬತ್ತಿ ಮಧ್ಯ ಕುಂಕುಮ ಹಾಕ್ಕೊಂಡು ನಾನು ಹಿಂದೂ ಅಂತೀರ. ಏನ್ರಿ ಥೂ ನಗೆಪಾಟ್ಲು ಇದೆಲ್ಲ. ಮಿಸ್ಟರ್ ಸಿದ್ದರಾಮಯ್ಯ, ಬಿಹೇವ್ ಲೈಕ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಬಿಹೇವ್ ಲೈಕ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಬಫೂನ್ ಅಲ್ಲ, ಯು ಆರ್ ನಾಟ್ ಬಫೂನ್. ಸೊ ಹಾಗಾಗಿ ಇವತ್ತು ಸರ್ಕಾರ ಏನು ಓತಪ್ರೋತವಾಗಿ ಓಡ್ತಾ ಇದೆ. ಸರ್ಕಾರ ಕರೀಲಿಕ್ಕೂ ಇಲ್ಲ, ಸಾಧ್ಯ ಇಲ್ಲ ಇವತ್ತು. ಹಾಗಾಗಿ ನಿಮ್ಮ ಹಠ ಏನು ಮಾಡಿದ್ರಿ? ಶ್ರೀಕಾಂತ್ ಎಂಥವ್ರದ್ದು ಆಯೋಗ ಅದು ಕಾಂತರಾಜ್ ಆಯೋಗ ಏನು ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಪಾಪ. ಅದನ್ನು ಈಚೆ ತರೋದಕ್ಕೆ ನಾವು ಹೇಳೋದು ಎಷ್ಟು ಸರಿ, ನೀವು ಇಂಪ್ಲಿಮೆಂಟ್ ಅಮಲ್ ಮಾಡಿ. ಎಕ್ಸೆಪ್ಟ್ ಕಾಂತರಾಜ್ ಆಯೋಗ, ಕಾಂತರಾಜ್ ರಿಪೋರ್ಟ್ನ, ಕಮಿಷನ್ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಥ್ರೋ ಇಟ್ ಟು ಜನರಲ್ ಪಬ್ಲಿಕ್ ಫಾರ್ ದ ವಾಸ್ಟ್ ಡಿಸ್ಕಷನ್ ಮಾಡಿದ್ರೆ ಇಲ್ಲ, ಅದು ಮಾಡಿದ್ದಾರೆ. ನೀವೇ ಓದಲಿಲ್ಲ ಅದನ್ನು, ಸುಮ್ಮನೆ ಬೇರೆಯವರಿಲ್ಲಿ ನೀವು ಅದು ತೆಗೆದು ನೋಡಿಲ್ಲ ಸಿದ್ದರಾಮಯ್ಯ. ಬರೇ ಬೂಟಾಟಕ್ಕೆ ಬುಡಂಗಿ ಬಿಡು. ಅದನ್ನು ತೆಗೆದು ನೋಡಿ ಓದಿದಿರಿ ಅನ್ರಿ ನೀವು ಕಾಂತರಾಜ್ ಆಯೋಗನ. ಕಾಂತರಾಜ್ ಆಯೋಗನ ನಿಜವಾಗ್ಲೂ ನೀವೇನಾದರೂ ಓದಿದರೆ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪರ್ಟ್ಸ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದರೆ ನಿಜಕ್ಕೂ ಒಪ್ಕೋತಾ ಇದ್ವಿ. 10 ವರ್ಷ ಹಾಸಿಗೆ ಡಿಮ್ ಮಾಡಿಕೊಂಡು ಮಲಿಕೊಂಬಿಟ್ಟಿದ್ವಿ ಅದನ್ನ. ಈಗ ನಾನು ಮಾಡ್ತೀನಿ ತಿರುಗಿ 2ನೇ ಸರ್ತಿ ಅಂಥೇಳಿ ಮಕ್ಕಳಿಗೆ ಶಾಲೆ ಹೋಯ್ತು. ಶಾಲೆ ಇಲ್ಲ ಅವಕ್ಕೆ. ಟೀಚರ್ಸ್ ಹೋಗಿ ಊರೂರು ಅಲಿತಾವ್ರೆ. ಸರ್ವೆಗೆ ಹೋದ ಹೆಣ್ಮಗಳು ಎಲ್ಲೋ ಹೋದ್ಲು. ಸರ್ವೆಗೆ ಹೋದ ಹೆಣ್ಮಗಳು ಟೀಚರ್ಸ್ ಹೆಣವಾಗಿ ಈಚೆ ಬರ್ತಾ ಇದ್ದಾಳೆ. ಲಾ ಆ್ಯಂಡ್ ಆರ್ಡರ್ ಎಲ್ಲಿದೆ ಇವತ್ತು? ಲಾ ಆ್ಯಂಡ್ ಆರ್ಡರ್ ಯಾಕೆ? ಲಾ ಆ್ಯಂಡ್ ಆರ್ಡರ್ ಯಾಕೆ ಅಂತಂದರೆ, ಈಗ ಮೈಸೂರಿಗೆ ಒಬ್ಬ ACP ಬರಬೇಕು ಅಂದರೆ 1 ಕೋಟಿ ಕೊಡಬೇಕು. ಸರ್ಕಲ್ ಇನ್ಸ್ಪೆಕ್ಟ್ರು 75, ಸಬ್ ಇನ್ಸ್ಪೆಕ್ಟ್ರ್ ಹಿಂಗೆ ಹಾಕಿ ಕೂತಿದ್ದೀರಿ. ಮತ್ತು ಲಾ ಆ್ಯಂಡ್ ಆರ್ಡ್ರಲ್ಲಿ ಬರುತ್ತೆ ಪಾಪ. ಅವರೆಲ್ಲಿ ತರ್ತಾರೆ? ಪೊಲೀಸ್ನವರು ಕಳ್ಳಿರ್ತವೆ, ಕಲೆಕ್ಟ್ ಮಾಡಬೇಕು. ಅವರು ಕಳ್ತನ ಮಾಡಬೇಕು. ಹೀಗಿರುವಾಗ ಸಂಪೂರ್ಣವಾಗಿ ನಿಮ್ಮ ಆಡಳಿತ ರಾಜ್ಯದಲ್ಲಿ ಕುಸಿದಿದೆ. ಆಡಳಿತ ಕುಸಿದಿರುವುದರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾವುದಕ್ಕೆ ದುಡ್ಡು ಕೊಟ್ಟಿದ್ದೀರಿ ಸ್ವಾಮಿ? ಯಾವುದಕ್ಕೂ ಇಲ್ಲ.